ಇದು ಒಂದು ಚಿಕ್ಕ ಶಾಂತವಾದ ಹಳ್ಳಿ. ಬೆಳಗಿನ ತಾಜಾ ಗಾಳಿ, ಹಕ್ಕಿಗಳ ಚಿಲಿಪಿಲಿ. ಇಲ್ಲೇ ನಮ್ಮ ಆರ್ಯ ವಾಸಿಸುತ್ತಿದ್ದ. ಆರ್ಯ ತನ್ನ ಮನೆಯ ಮುಂದೆ ನಿಂತು ಹಳ್ಳಿಯತ್ತ ಕುತೂಹಲದಿಂದ ನೋಡುತ್ತಿದ್ದ. ಸ್ವಲ್ಪ ದೂರದಲ್ಲಿ ಒಂದು ಹಳೆಯ ಶಾಲೆ, ಧೂಳು ತುಂಬಿದ ಮೌನವಾಗಿದ್ದ ಶಾಲೆ. ಆರ್ಯನ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟಿದವು. ಆರ್ಯ ತನ್ನ ಅಜ್ಜನ ಕೈ ಹಿಡಿದು ನಿಧಾನವಾಗಿ ಶಾಲೆಯತ್ತ ನಡೆದು ಹೋಗುತ್ತಿದ್ದ. ಕತ್ತಲೆಯ ಶಾಲೆಯನ್ನು ನೋಡಿ ಆರ್ಯನ ಮುಖದಲ್ಲಿ ದುಃಖ ಮೂಡಿತು. ಅಜ್ಜ, ಈ ಶಾಲೆ ಯಾಕೆ ಇಷ್ಟು ಕತ್ತಲೆಯಾಗಿದೆ ಎಂದು ಆರ್ಯ ಕೇಳಿದ. ಅಜ್ಜನ ಮಾತು ಕೇಳಿ ಆರ್ಯ ಆಳವಾಗಿ ಯೋಚಿಸಿದನು. ಸಂಜೆಯ ಸಮಯದಲ್ಲಿ ಆರ್ಯನ ಕಣ್ಣು ಚಿಕ್ಕ ದೀಪದ ಮೇಲೆ ಬಿತ್ತು. ಆ ದೀಪವನ್ನು ಕೈಯಲ್ಲಿ ಹಿಡಿದ ಆರ್ಯ ಇದು ಸಾಕು ಎಂದು ನಿಶ್ಚಯ ಮಾಡಿತು. ಅಮ್ಮ ಆರ್ಯನ ಮುಖ ನೋಡಿ ನಗುತ್ತಾ ಮೌನವಾಗಿ ನೋಡಿದರು. ರಾತ್ರಿ ಆರ್ಯನ ಮನಸ್ಸಿನಲ್ಲಿ ಒಂದು ಚಿಕ್ಕ ಉಪಾಯ ಹೊಳೆಯುತ್ತಿತ್ತು. ಬೆಳಿಗ್ಗೆ ಆರ್ಯ ದೀಪ ಹಿಡಿದು ಶಾಲೆಯತ್ತ ಹೊರಟಿದ್ದ. ಧೂಳು ತುಂಬಿದ ಶಾಲೆಯ ಬಾಗಿಲು ನಿಧಾನವಾಗಿ ತೆರೆದ. ಕತ್ತಲೆಯ ಕೋಣೆಯಲ್ಲಿ ಆರ್ಯ ಚಿಕ್ಕ ದೀಪ ಹಚ್ಚಿದ. ಒಂದು ಚಿಕ್ಕ ಬೆಳಕು, ಆದರೆ ದೊಡ್ಡ ಭರವಸೆ. ಬೆಳಕು ಕಂಡ ಮೊದಲ ಮಗು ಆಶ್ಚರ್ಯದಿಂದ ಒಳಗೆ ನೋಡಿತು. ಒಬ್ಬೊಬ್ಬರಾಗಿ ಮಕ್ಕಳು ಬಂದರು. ಶಾಲೆ ಮತ್ತೆ ಜೀವಂತವಾಯಿತು. ಮಕ್ಕಳೆಲ್ಲ ಸೇರಿ ಶಾಲೆಯನ್ನು ಸ್ವಚ್ಛ ಮಾಡಿದರು. ಸಹಕಾರದ ಶಕ್ತಿ ಅಲ್ಲಿ ಹುಟ್ಟಿತು. ಕಿಟಕಿಗಳನ್ನೂ ತೆರೆದವು. ಸೂರ್ಯನ ಬೆಳಕು ಒಳಗೆ ಹರಿಯಿತು. ಇಗೋ, ಶಾಲೆ ಬೆಳಕಿನಿಂದ ತುಂಬಿತು. ಗ್ರಾಮದ ಹಿರಿಯರು ಇದನ್ನು ನೋಡಿ ಆಶ್ಚರ್ಯಪಟ್ಟರು. ಚಿಕ್ಕ ದೀಪ, ಆದರೆ ದೊಡ್ಡ ಬೆಳಕು ಎಂದು ಅವರು ಹೇಳಿದರು. ಆರ್ಯ ಒಬ್ಬನೇ ಅಲ್ಲ, ಎಲ್ಲರೂ ಸೇರಿದರಿಂದಲೇ ಇದು ಸಾಧ್ಯವಾಯಿತು. ಅಂದಿನಿಂದ ಆ ಶಾಲೆ ಮತ್ತೆ ಮಕ್ಕಳಿಂದ ತುಂಬಿತು. ಒಂದು ಚಿಕ್ಕ ಕೆಲಸವು ದೊಡ್ಡ ಬದಲಾವಣೆ ತರುತ್ತದೆ.